ಮಾಡಿದಾಗ ನಿಮ್ಮ ಬಾಡಿನ ಪ್ರತಿಯೊಂದು ಪಾರ್ಟ್ಸನ್ನು ಇದಾಗಿರುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಈಗ ನಮ್ಮ ಬಾಡಿಯ ಬಿಲ್ಡಿಂಗ್ ಬ್ಲಾಕ್ ಅಂತ ಏನು ಹೇಳ್ತೀವಿ, ಏನೇನಲ್ಲಿ ಜೀನ್ಸ್ ಅಂತ ಇರ್ತಲ್ಲ, ಆ ಜೀನ್ಸ್ನಲ್ಲಿ ಹಲವಾರು ನಮ್ಮ ತಂದೆ ತಾಯಿಯಿಂದ ಬಂದಿರೋಂಥ ಕ್ಯಾರೆಕ್ಟರಿಸ್ಟನ್ನ ನಾವು ಇದು ಏನೋ ಎಕ್ಸಿಬಿಟ್ ಮಾಡ್ತೀವಿ ನಾವು. ಸೊ ಅದನ್ನು ಯೋಗ ದಿನಾಚರಣೆ ಅಂತ ವಿಶ್ವದಾದ್ಯಂತ ಆಚರಿಸಬೇಕು ಅಂತ ನಿರ್ಣಯ ಆಗಿದೆ. 8th ಎಲ್ಲಿದ್ದೀರಾ? ಮುಂದೆ ಬನ್ನಿ. 8th 7th ಮುಂದೆ ಬನ್ನಿ ಕೇಳಿಸುತ್ತೆ ಅಂತ ನಾನು ಆಗಲೇ ಹೇಳಿದೆ. ವಿಶ್ವ ಯೋಗ ದಿನಾಚರಣೆ ಅಂತ ಹೇಳಿ ನಮ್ಮ ಭಾರತದಲ್ಲಿ ಇದನ್ನು ಪ್ರಚುರಪಡಿಸಲಿಕ್ಕೆ ಅಂದರೆ ಹೆಚ್ಚು ಪಾಪ್ಯುಲರ್ ಇದನ್ನು ವಹಿಸಿದ್ದು. ಸೊ ಆದ್ದರಿಂದ ಅದೇ ಥೀಮ್ನ ಇಟ್ಕೊಂಡು ವಸುದೈವ ಕುಟುಂಬಕ್ಕಾಗಿ ಯೋಗ ಈ ಥೀಮ್ನ ಕೊಟ್ಟಿದ್ದು. ಈ ವರ್ಷದ ಥೀಮ್ ಒಂದು ಮಹಿಳೆಯರ ಅಭ್ಯುದಯಕ್ಕಾಗಿ ಯೋಗ ಅಂತ ಹೇಳಿ. ನಾನು ಆಗಲೇ ಹೇಳಿದೆ, ಈ ಸರಿ ಥೀಮ್ ಬಂದ್ಬಿಟ್ಟು ಮಹಿಳೆಯರ ಅಭ್ಯುದಯಕ್ಕಾಗಿ ಯೋಗ. ಅಂದರೆ ವಿಮೆನ್ನ ನಾನಾಗೇ ಹೇಳಿದೆ, ಎಕ್ಸಸೈಸ್ ಮಾಡ್ಬೋದು ನೀವು, ಅಥವಾ ಜಿಮ್ನ ಮಾಡ್ಬೋದು. ಅದ್ರ ಯೋಗ ಅಂದರೆ ಅಲ್ಲಿ ಆದಷ್ಟು ಹೆಚ್ಚು ವೇರ್ ಆ್ಯಂಡ್ ಟೇರ್ ಆಗುತ್ತೆ ನಿಮ್ಮ ಬಾಡಿ. ಇದು ನೀವು ಯೋಗ ಮಾಡಿದಾಗ ನಿಮಗೆ ಅನ್ಸುತ್ತೆ, ಇಲ್ಲ ನಾನು ಆಯ್ಕೆ ಮಾಡ್ಕೊಂಡಿದ್ದು ಇದು ಸರಿ ಅಂತ ಹೇಳಿ. ಆದಷ್ಟು ನೀವು ಯಾರಾದರೂ ಗುರುಗಳ ಮೂಲಕ, ಅಂದರೆ ಯಾರಾದರೂ ಟೀಚರ್ ಮೂಲಕ ನೀವು ಯೋಗನ ಅಭ್ಯಾಸ ಮಾಡಿ. ಯೋಗದ ಮೇಲೆ ನನಗೆ ಯೋಗನ ಪ್ರಾತ್ಯಕ್ಷಿಕೆಗಳನ್ನು ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಚೈತನ್ಯ ಪ್ರೌಢಶಾಲೆಯಲ್ಲಿ ಈ ಮಾದರಿಗಳನ್ನು ನಾನು ಮಕ್ಕಳಿಗೆ ಔಟ್ಡೋರಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಕೆಲವು ಪ್ರಯೋಗಗಳು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ನೀವು ಪ್ರಯತ್ನ ಮಾಡಿ, ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇವೆ. ಮತ್ತು ಮಕ್ಕಳಿಗೆ ಕೂಡ ಇದನ್ನು ತೋರಿಸಿಕೊಡಿ, ಅವರಿಗೆ ಮಾಡೋದನ್ನು ಹೇಗೆ ಅಂತ ಹೇಳಿಕೊಡಿ. ಅವರು ಕೂಡ ತಮ್ಮದೇ ಆದಂಥ ಆಪ್ಟಿಕ್ ಬಾಕ್ಸನ್ನು ಮಾಡ್ಕೋಬೇಕಾಗಿದೆ. ಇದೊಂದು ಬೆಳಕಿನ ಪ್ರಯೋಗಗಳನ್ನು ಸರಳವಾಗಿ ಮಕ್ಕಳಿಗೆ ತೋರಿಸೋದಕ್ಕೆ ಸಾಧ್ಯವಾಗುವಂಥದ್ದು ಆಪ್ಟಿಕ್ ರೇ ಬಾಕ್ಸ್ ಅಂತ ಹೇಳ್ತೀವಿ. ಈ ಆಪ್ಟಿಕ್ ರೇ ಬಾಕ್ಸನ್ನು ನಾವು ಸನ್ ಬೋರ್ಡಲ್ಲಿ ಮಾಡಿದ್ವಿ. ಇಲ್ಲಿ ಬೆಳಕಿನ ಸ್ಲಿಟ್ಟು, ಬೆಳಕು ಹಾದೋಗೋದಕ್ಕೆ ಸ್ಲಿಟ್ ಮಾಡಿದ್ವಿ. ಈ ಸ್ಲಿಟ್ಟು ಲೆನ್ಸ್ ಮತ್ತು ಮೊಸರುಗಳನ್ನು ಇಡೋದಕ್ಕೆ ಇಲ್ಲೊಂದು ಓವಲ್ ಶೇಪ್ ಕಟ್ ಮಾಡಿದ್ವಿ, ಒಂದು ಸಿಂಗಲ್ ಸ್ಲಿಟ್ ಕಟ್ ಮಾಡಿದ್ವಿ. ಇದರಲ್ಲಿ ನೀವು ವಿಜ್ಞಾನದ ಪಾಠಗಳನ್ನ ಸಲೀಸಾಗಿ ಮಕ್ಕಳಿಗೆ ತೋರಿಸಿ ಮಾಡಬಹುದು. ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಯಾವ ಶಾಲೆಯಲ್ಲಿ ಲ್ಯಾಬ್ರೋಟ್ರಿ ಇರೋದಿಲ್ಲ ನೋಡಿ, ಉಪಕರಣಗಳು ಏನೂ ಇರೋದಿಲ್ಲ ನೋಡಿ, ಅಂಥ ಶಾಲೆಯ ಮೇಷ್ಟ್ರು ಅಥವಾ ಮಕ್ಕಳು ಕೂಡ ಈ ಥರದ ಪ್ರಯೋಗಗಳನ್ನ ಸಲೀಸಾಗಿ ಮಾಡ್ಬೋದಾಗಿದೆ. ಹಾಗೂ ಬೆಳಕಿನ ಎಲ್ಲ ಚಾಪ್ಟರ್ಗಳನ್ನು ಸಲೀಸಾಗಿ ಇದೊಂದು ಮಾದರಿಯಿಂದ ಬೋಧಿಸಬಹುದಾಗಿದೆ. ಪೆಟ್ಟಿಗೆಯನ್ನು ಬೆಳಕಿಗೆ ಹೀಗೆ ಹಿಡಿಯಿರಿ. ಬೆಳಕು ಸರಳ ರೇಖೆಯಲ್ಲಿ ಚಲಿಸುವುದು ನಿಮಗೆ ಕಾಣುತ್ತದೆ. ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೇಟ್ ಲೈನ್. ನೋಡಿ, ಆ ಪ್ಯಾರಲಲ್ ಲೈನ್ಸ್ ಬರೋದನ್ನು ನೀವು ಗಮನಿಸಬಹುದು. See the parallel lines. Now it shows the light travels in a straight line. ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಎಂಬುದನ್ನು ನಾವು ಇಲ್ಲಿ ಗಮನಿಸುತ್ತೇವೆ. ಈಗ ನಾನು ಒಂದು ಕಾನ್ವೆಕ್ಸ್ ಲೆನ್ಸನ್ನು ಹಾಕ್ತೀನಿ. See, converge lens converges the light rays and it will become a focus in a single point. It is called a focal point, or in the textbook it is shown as a F. See, this is the focal point. See, all lines will be converged. Now we can use the concave lens. Concave lens diverges the all light rays. See, they never meet each other. See, divergence, you can find it out here very easily. ಇಲ್ಲಿ ಬೆಳಕಿನ ಚದುರುವಿಕೆ ಆಗುತ್ತೆ, ಒಂದು ಕಡೆಗೆ ಫೋಕಸ್ ಆಗಲ್ಲ.
ಇದನ್ನು ನೀವು ಗಮನಿಸ್ಬೋದು. ನೋಡಿ, ಆ ಸ್ಲಿಟ್ಟಲ್ಲಿ ಬರುವಂಥ ಲೈಟು ಕ್ರಮೇಣ ದೂರ ಆಗ್ತಾ ಬೆಳಕು ಇಲ್ಲಿ ಚದುರುವಿಕೆಯನ್ನು ನೀವು ಕಾಣ್ಬೋದು. ನೋಡಿ, see. Then I can use the concave mirror. This half of the concave mirror I am going to use it here. This is the incidental ray, and you can say the reflected rays also, you can find it out here. See, the reflected ray, incidental ray and reflected ray, both you have seen. See, this is also going to end focus in a single point. These are the reflected rays and incidental rays. See. I am here using the concave mirror. ನಿಮ್ನ ದರ್ಪಣವನ್ನು ಇಲ್ಲಿ ಬಳಸಲಾಗಿದೆ. ಇದು ಇನ್ಸಿಡೆಂಟಲ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಅದರ ಪ್ರತಿಫಲನಗೊಂಡ ಬೆಳಕಿನ ಕಿರಣಗಳು ಒಂದು ಕಡೆಗೆ ಕೇಂದ್ರೀಕೃತವಾಗುವುದನ್ನು ನೀವು ಗಮನಿಸಬಹುದು. ಇಲ್ಲಿ ನೋಡಿ, ಅದು ಫೋಕಸ್ ಪಾಯಿಂಟ್. ಅದು ಎಫ್ ಅಂತ ಹೇಳ್ತೀರಲ್ಲ ನೀವು, ದಟ್ ಈಸ್ ಕಾಲ್ಡ್ ಎಫ್. ದಿಸ್ ಈಸ್ ದ ರಿಫ್ಲೆಕ್ಟೆಡ್ ರೇಸ್ ಆ್ಯಂಡ್ ಇನ್ಸಿಡೆಂಟಲ್ ರೇ, ಬೋತ್ ಯು ಕ್ಯಾನ್ ಸಿ ಹಿಯರ್ ಸೈಮಲ್ಟೇನಿಯಸ್ಲಿ. ಒಂದು ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡ್ತಾ ಇದ್ದೀನಿ, ಹಾಫ್ ಆಫ್ ದಿ ಮಿರರ್, ಅಂದರೆ ಅಲ್ಲಿ ಇಡೋದಕ್ಕೆ ಅನುಕೂಲ ಆಗುತ್ತೆ. ಇದು ಇನ್ಸಿಡೆಂಟಲ್ ರೇ, ನೀವು ಗಮನಿಸಿ. ಈಗ ಇನ್ಸಿಡೆಂಟಲ್ ರೇ ಪ್ಯಾರಲ್ ಆಗಿ ಬರ್ತಾ ಇದೆ. ಈ ಕಡೆಗೆ ಇದನ್ನು ಅಪೋಸಿಟ್ ಆಗಿ ಅಭಿಮುಖವಾಗಿ ಐ ವಿಲ್ ಪ್ಲೇಸ್ ಇಟ್ ಹಿಯರ್. ಈಗ ನಿಮ್ಗೆ ರಿಫ್ಲೆಕ್ಟೆಡ್ ರೇಸ್ನ ನೀವು ಗಮನಿಸ್ಬೋದು. ನೋಡಿ, ರಿಫ್ಲೆಕ್ಟೆಡ್ ರೇಸ್, ಈ ರೇಸ್ ಕೂಡ ಯಾವತ್ತೂ ಮೀಟ್ ಆಗಲ್ಲ. ನೋಡಿ, ಇಲ್ಲಿ ಕೂಡ ಬೆಳಕಿನ ಚದುರುವಿಕೆ ಉಂಟಾಗುತ್ತೆ, ಅದನ್ನು ಗಮನಿಸ್ಬೋದು ನೀವು. ಇನ್ಸಿಡೆಂಟಲ್ ray and reflected ray, both. These are the incidental ray and these are the reflected rays. See, these are the incidental rays. ಬೆಳಕು ಬಂದದ್ದು, ಇದು ರಿಫ್ಲೆಕ್ಟೆಡ್ ರೇಸ್ ಈ ಕಡೆಗೆ ಬರ್ತಾ ಇರೋದು. ಇವು ಯಾವತ್ತೂ ಕೊಡೋದೇ ಇಲ್ಲ. ಇಲ್ಲೇ ನಾನು ಒಂದು ಸಿಂಗಲ್ ಸ್ಲಿಟ್ ತೋಡ್ತಿದ್ದೀನಿ. ಇನ್ನೊಂದು ಈ ಸರ್ಕ್ಯುಲರ್ ಡಿಸ್ಕಲ್ಲಿ ಆ್ಯಂಗಲ್ಗಳನ್ನು ಬರೆದಿದೆ, 0, 10, 20, 30, 40 ಹೀಗೆ. ಈಗ ನಾನು ಇಲ್ಲೇ ಇದನ್ನೇನು ಮಾಡ್ತೀನಿ, 0, 0 ಲೈನ್ಸ್ನ ಕೋಇನ್ಸಿಡೆನ್ಸ್ ಮಾಡ್ತೀನಿ. ಅಂದರೆ ಇನ್ಸಿಡೆಂಟಲ್ ರೇ ಮತ್ತು ರಿಫ್ಲೆಕ್ಟೆಡ್ ರೇ ಎರಡೂ 0, 0 ಆಗಿದೆ. ಈಗ ನೋಡಿ, 0, 0 ಆಗಿದೆ. ನಾನು ರೊಟೇಟ್ ಮಾಡ್ತೀನಿ. ಇನ್ಸಿಡೆಂಟಲ್ ರೇ 30 ಡಿಗ್ರಿ ಇಟ್ಟರೆ ಇದನ್ನು 30 ಡಿಗ್ರಿಗೆ ಇರುತ್ತೆ. ರಿಫ್ಲೆಕ್ಟೆಡ್ ರೇನು 30 ಇರುತ್ತೆ. ನೋಡಿ, 60 ಡಿಗ್ರಿ ಮಾಡಿದರೆ ಅದು ಕೂಡ 60 ಡಿಗ್ರಿಗೆ ಬರುತ್ತೆ. ಗಮನಿಸಿ, ನೋಡಿ. ಗಮನಿಸಿ, ಸಿ, ಇದೆಲ್ಲ ಬೆಳಕಿನ ಪ್ರಯೋಗಗಳನ್ನು ಬಿಸಿಲಿನಲ್ಲಿ ಮಾಡಿದರೆ ಉತ್ತಮವಾಗಿ ನಿಮಗೆ ಫಲಿತಾಂಶ ಬರುತ್ತೆ. ಈ ಪ್ರಯೋಗಗಳನ್ನು ಮಾಡೋದಕ್ಕೆ ನಮಗೆ ಶ್ರೀ ಅಶೋಕ್ ಅವರು ಸಹಾಯ ಮಾಡಿದ್ದಾರೆ. ಹಾಗೂ ಇವತ್ತಿನ ದಿವಸ ಈ ಚೈತನ್ಯ ಪ್ರೌಢಶಾಲೆಯ ಮಕ್ಕಳು ಕೂಡ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಆಭಾರಿಯಾಗಿದ್ದೇನೆ. ಪಟ್ಟಕದ ಮೂಲಕ ಹಾದು ಹೋಗುವಾಗ ಪಟ್ಟಕದ ಪಾದದ ಕಡೆಗೆ ಬಾಗುತ್ತದೆ ಅಂತ ಒಂದು ರೂಲ್ ಇದೆ. ಇಟ್ ಬೆಂಡ್ ಟುವರ್ಡ್ಸ್ ದ ಬೇಸ್ ಆಫ್ ದಿ ಪ್ರಿಸಮ್. ಗಮನಿಸಿ ನೋಡಿ.
ಸ್ಟ್ರೇಟ್ ಲೈನ್ ಬರ್ತಾ ಇದೆ ಅಲ್ವಾ, ಇಲ್ಲಿ ಒಂದೇ ಸಿಂಗಲ್ ಸ್ಟ್ರೇಟಲ್ಲಿ ನೋಡಿ ಬೆಂಡ್ ಆಗುತ್ತೆ ನೋಡಿ. ಇಟ್ ಬೆಂಡ್ ಟುವರ್ಡ್ಸ್ ದ ಬೇಸ್ ಆಫ್ ದ ಪ್ರಿಸಮ್ ಆ್ಯಂಡ್ ದೇರ್ ಯು ವಿಲ್ ಫೈಂಡ್ ದ ವಿಬ್ ಗೇರ್. ಸಿ ವಿಬ್ ಗೇರ್ ಕಾಣ್ತಿದೆ ನೋಡಿ ಅಲ್ಲಿ. ಅದೇ ರೀತಿ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ ಬೆಳಕು ಚಲಿಸುವಾಗ ತನ್ನ ಪಥವನ್ನು ಬದಲಾವಣೆ ಮಾಡುವುದನ್ನು ಕೂಡ ನೀವು ಗಮನಿಸಬಹುದು. one medium to other medium. When light travels, it will changes its path.